ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಂದೊಂದು ದಿನವೂ ನಾವು ವಾಕ್ಯ ಆಲಿಸುವುದು ನಮಗೆ ಬಹಳ ಅನುಗ್ರಹವಾಗುತ್ತಿದೆ. ನೀವು ಈ ಶುಶ್ರೂಷೆಗೆ ನೀಡುವ ಪ್ರೀತಿಗೆ, ಪ್ರಾರ್ಥನೆಗೆ, ಪ್ರೋತ್ಸಾಹಕ್ಕೆ ಇದನ್ನು ಶೇರ್ ಮಾಡುವವರನ್ನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ಎಲ್ಲರನ್ನು ದೇವರ ಕರಗಳಿಗೆ ಸಮರ್ಪಿಸುತ್ತೇನೆ. ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಅನುಗ್ರಹಿಸಲಿ. ಸಂತೋಷದಿಂದ ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ವಾಕ್ಯ ಲೂಕನ ಶುಭ ಸಂದೇಶ 18ನೇ ಅಧ್ಯಾಯ 10ರಿಂದ 14ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಒಮ್ಮೆ ಇಬ್ಬರು ಪ್ರಾರ್ಥನೆ ಮಾಡಲು ದೇವಾಲಯಕ್ಕೆ ಹೋದರು. ಇವರಲ್ಲಿ ಒಬ್ಬನು ಫರಿಸಾಯನು, ಇನ್ನೊಬ್ಬನು ಸುಂಕ ವಸೂಲಿಯವನು. ಫರಿಸಾಯನು ಮುಂದೆ ನಿಂತು ತನ್ನಷ್ಟಕ್ಕೆ ಹೀಗೆ ಪ್ರಾರ್ಥನೆ ಮಾಡಿದ: ಓ ದೇವರೇ, ನಾನು ಇತರರ ಹಾಗೆ ಅಲ್ಲ, ಅವರು ಕೊಳ್ಳೆಗಾರರು, ಅನ್ಯಾಯಗಾರರು, ವ್ಯಭಿಚಾರಿಗಳು. ನಾನು ಈ ಸುಂಕದವನಂತೆಯೂ ಅಲ್ಲ. ಇದಕ್ಕಾಗಿ ನಿಮಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ನಾನಾದರೂ ವಾರಕ್ಕೆ 2 ದಿನ ಉಪವಾಸ ವೃತ್ತವನ್ನು ಕೈಗೊಳ್ಳುತ್ತೇನೆ. ನನ್ನ ಆದಾಯದಲ್ಲಿ 10ನೇ 1 ಪಾಲನ್ನು ನಿಮಗೆ ಸಲ್ಲಿಸುತ್ತೇನೆ. ಸುಂಕ ವಸೂಲಿಯವನಾದರೂ ದೂರದಲ್ಲೇ ನಿಂತು ತಲೆಯನ್ನು ಮೇಲಕ್ಕೆ ಎತ್ತದೆ: ಓ ದೇವರೇ, ನಾನು ಪಾಪಿ, ನನಗೆ ದಯೆ ತೋರಿ ಎನ್ನುತ್ತಾ ಎದೆ ಬಡಿದುಕೊಂಡ. ದೇವರ ದೃಷ್ಟಿಯಲ್ಲಿ ಪಾಪ ಮುಕ್ತನಾಗಿ ಮನೆಗೆ ತೆರಳಿದವನು ಈ ಸುಂಕ ವಸೂಲಿಯವನು, ಆ ಫರಿಸಾಯನಲ್ಲ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಏಕೆಂದರೆ ತನ್ನನ್ನು ತಾನೇ ಮೇಲೆ ಕೇರಿಸಿಕೊಳ್ಳುವವನನ್ನು ದೇವರು ಕೆಳಗಿಳಿಸುವರು, ತನ್ನನ್ನು ತಾನೇ ಕೆಳಗಿಳಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೆ ಏರಿಸುವವರು ಎಂದರು ಯೇಸು. ಪ್ರಿಯರೇ, 2 ಜನರ ಪ್ರಾರ್ಥನೆಯಾಗಿದೆ ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ಯಾರ ಪ್ರಾರ್ಥನೆಯಾಗಿದೆ ದೇವರು ಆಲಿಸಿದ್ದು? ನಾನು ದೇವರಿಗೆ ದಶಾಂಶ ಕೊಟ್ಟಿದ್ದೇನೆ, ನಾನು ಎಲ್ಲಾ ಕಾರ್ಯಗಳನ್ನು ಸರಿಯಾಗಿ ಮಾಡುತ್ತೇನೆ ಎಂದು ಹೇಳಿದ ವ್ಯಕ್ತಿದಲ್ಲ. ಬದಲಾಗಿ, ಓ ದೇವರೇ, ನಾನು ಪಾಪಿಯಾಗಿದ್ದೇನೆ, ನನಗೆ ಬಲಹೀನತೆ ಇದೆ, ನನಗೆ ಯೋಗ್ಯತೆ ಇಲ್ಲ ಎಂದು ತನ್ನನ್ನೇ ತಾನು ಕೆಳಗಿಳಿಸಿದ ವ್ಯಕ್ತಿಯ ಪ್ರಾರ್ಥನೆಯಾಗಿದೆ ಸ್ವರ್ಗ ಸ್ವೀಕರಿಸಿದು. ಒಂದು ಸಮಯ ವಾಕ್ಯ ಆಲಿಸುವ ನೀವು ಈ ವ್ಯಕ್ತಿಯ ತರ ನಾನು ಪಾಪಿ, ನನ್ನ ಜೀವನ ಹೀಗೆ ಇದೆ ಎಂದು ಪ್ರಾರ್ಥಿಸುವ ವ್ಯಕ್ತಿಯಾಗಿರಲಿ. ಇಂದು ಸ್ವರ್ಗದ ದೇವರು ನಿಮ್ಮ ಪ್ರಾರ್ಥನೆಗೆ ಬೆಲೆ ನೀಡುವ ದಿನವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಕೇಳಲು ಇರುವ ದಾರಿ ಹೃದಯ ನೊಂದ ಮನಸ್ಸು ಆಗಿದೆ. ತನ್ನನ್ನೇ ತಾನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸುವುದಾಗಿದೆ. ಪ್ರಿಯರೇ, ತನ್ನನ್ನೇ ತಾನು ಮೇಲಕ್ಕೇರಿಸಿಕೊಳ್ಳುವವನನ್ನು ದೇವರು ಕೆಳಗಿಳಿಸುವವರು, ತನ್ನನ್ನೇ ತಾನು ಕೆಳಗಿಳಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೇರಿಸುತ್ತಾರೆ. ಹಾಲೆಲೂಯ. ನಮಗೆ ಒಂದು ಮನೆ ಇದ್ದರೆ, ನಮಗೊಂದು ಕುಟುಂಬವಿದ್ದರೆ, ನಮಗೊಂದು ಕೆಲಸವಿದ್ದರೆ, ನಮಗೆ ಮಕ್ಕಳಿದ್ದರೆ, ನಮಗೆ ಜೀವನದಲ್ಲಿ ಏನಾದರೂ ಈಗ ಇದ್ದರೆ ಅದು ದೇವರೇ ನಮಗೆ ನೀವೇ ನೀಡಿದ್ದಾಗಿದೆ, ನಮ್ಮ ಶುಶ್ರೂಷೆ ಸಹ ನೀವು ನೀಡಿದ್ದಾಗಿದೆ ಎಂದು ಆತ್ಮದಿಂದ ಯೋಚಿಸುವವರನ್ನು ದೇವರು ಮೇಲಕ್ಕೆ ಏರಿಸುತ್ತಾರೆ. ನಾವೊಂದು ದೊಡ್ಡ ಜನ ಎಂದು ಯೋಚಿಸುವವರ, ಹಾಗಾದರೆ ಆ ಯೋಚನೆ ಈ ಕ್ಷಣವೇ ಬದಲಾಗಬೇಕು. ದೇವರ ಸನ್ನಿಧಿಯಲ್ಲಿ ಹೃದಯವನ್ನು ತಗ್ಗಿಸಿಕೊಳ್ಳಿರಿ. ದೇವರಿಂದ ಅನುಗ್ರಹಿಸಲ್ಪಡಲು ಉನ್ನತಕ್ಕೆ ಏರಿಸಲು ಪ್ರಾರಂಭಿಸುತ್ತಾರೆ. ಬೇರೆಯವರ ಕುರಿತು ಅವರು ಹೀಗೆ, ಅವರು ಹಾಗೆ ಎಂದು ಹೇಳಬಾರದು. ತೀರ್ಪು ಕೊಡುವುದು, ಅನುಗ್ರಹಿಸುವುದು ದೇವರಾಗಿದ್ದಾರೆ. ದೇವರು ಒಬ್ಬರ ಮನಸ್ಸನ್ನು, ಮನೋಭಾವನೆಯನ್ನು ಆಗಿದೆ ದೇವರು ನೋಡುವುದು, ಮುಂದೆ ತೋರಿಸುವುದಲ್ಲ ದೇವರು ನೋಡುವುದು. ಇಂದು ಯಾವ ಭಾವನೆಯಲ್ಲಿ ಆಗಿದೆ ವಾಕ್ಯ ಆಲಿಸಿದು, ಯಾವ ಮನೋಭಾವನೆಯಲ್ಲಿ ಆಗಿದೆ ಈ ವಾಕ್ಯವನ್ನು ಶೇರ್ ಮಾಡಿದ್ದು, ಆ ಮನೋಭಾವನೆಗೆ ಬೆಲೆ ಇದೆ. ನಾವು ಮಾಡುವ ಕಾರ್ಯ ಮಾತ್ರವಲ್ಲ, ಮನಸ್ಸಿದೆ ಮುಖ್ಯ. ಅದಾಗಿದೆ ದೇವರು ನೋಡುವುದು. ಇಂದಿನ ವಾಕ್ಯದಲ್ಲಿ ನಮ್ಮ ಮನೋಭಾವನೆಯನ್ನು ಬದಲಾವಣೆ ಉಂಟು ಮಾಡಲಿ. ಉಪವಾಸದಿಂದ ಪ್ರಾರ್ಥಿಸಿದ ವ್ಯಕ್ತಿಯ ಪ್ರಾರ್ಥನೆಯನ್ನು ದೇವರು ಆಲಿಸಿಲ್ಲ. ಆದರೆ ನಾನು ಪಾಪಿ ಎಂದು ಎದೆ ಬಡಿದುಕೊಂಡು ಪ್ರಾರ್ಥಿಸಿದ ವ್ಯಕ್ತಿಯನ್ನು ದೇವರು ನೋಡಿದ್ದು. ಪ್ರಿಯರೇ, ನಮಗೆ ದೇವರ ಹತ್ತಿರ ಆತ್ಮದಿಂದ ಎದೆ ಬಡಿದುಕೊಂಡು ಪ್ರಾರ್ಥಿಸುವ, ನನ್ನ ಯೇಸುವೆ, ಪಾಪಿಯಾದ ನನ್ನ ಮೇಲೆ ಕರುಣೆಯಾಗಿರಿ ಎಂದು ವಾಕ್ಯ ಆಲಿಸುವ ಎಲ್ಲರೂ ಈ ಮನೋಭಾವನದಿಂದ ಪ್ರಾರ್ಥಿಸುವವರು ಆಗೋಣ. ದೇವರು ಆಗ ನಮ್ಮನ್ನು ತಳ್ಳಿ ಬಿಡುವುದಿಲ್ಲ, ಅನುಗ್ರಹಿಸುತ್ತಾರೆ. ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ.
ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.